ಕ್ರೈಸ್ತ ಧರ್ಮ ಆರಂಭವಾಗಿದ್ದು ಹೇಗೆ? ಜನರಿಗೆಲ್ಲ ಅಷ್ಟೊಂದು ಒಳ್ಳೆಯದನ್ನು ಮಾಡಿದರೂ ಕೂಡ ಯೇಸುವನ್ನು ಶಿಲುಬೆಗೆ ಏರಿಸಿದ್ದು ಯಾಕೆ ಗೊತ್ತಾ? ಯೇಸುವನ್ನು ಶಿಲುಬೆಗೆ ಏರಿಸಿದ ದಿನವನ್ನು ಗುಡ್ ಫ್ರೈಡೆ ಅಂತ ಯಾಕೆ ಆಚರಣೆ ಮಾಡ್ತಾರೆ? ಯೇಸುವಿನ ಜೀವನದಲ್ಲಾದ ವಿಸ್ಮಯ ಘಟನೆಗಳು, ಯೇಸು ಅನುಭವಿಸಿದ ನೋವುಗಳೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಕ್ರೈಸ್ತ ಧರ್ಮವು ಪ್ಯಾಲೆಸ್ಟೈನ್ ಪ್ರಾಂತ್ಯದ ನಜರತ್ನಲ್ಲಿ ಆರಂಭವಾಗುತ್ತೆ. ಆಗ ನಜರತ್ ಪ್ರದೇಶವು ಸಂಪೂರ್ಣ ರೋಮನ್ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಗಾಗಿತ್ತು. ಇಲ್ಲಿ ನೆಲೆಸಿದ್ದ ಅನೇಕ ಯಹೂದಿಗಳು ಸಾಕಷ್ಟು ಮೂಢನಂಬಿಕೆಗಳಿಗೆ ಒಳಗಾಗಿದ್ರು. ಅಷ್ಟೇ ಅಲ್ಲ, ರೋಮನ್ ಸಾಮ್ರಾಜ್ಯದ ದುರಾಡಳಿತಕ್ಕೆ ಒಳಗಾಗಿದ್ರು. ಅಂತಹ ಸಮಯದಲ್ಲಿ ಆಗುವುದೇ ಆ ಚಮತ್ಕಾರ. ನಜರತ್ ಅನ್ನೋ ಊರಿನಲ್ಲಿ ಮೇರಿ ಎಂಬ ಹುಡುಗಿ ಜೊತೆಗೆ ಜೋಸೆಫ್ ಅನ್ನೋ ಹುಡುಗನಿಗೆ ಮದುವೆ ಮಾಡಬೇಕೆಂದು ಹಿರಿಯರು ನಿಶ್ಚಯ ಮಾಡಿರ್ತಾರೆ. ಈ ಮೇರಿ ಎಂಬಾಕೆ ತುಂಬ ದೈವಭಕ್ತಿ ಹೊಂದಿದ್ದ ಸ್ತ್ರೀ. ಒಂದು ದಿನ ಮೇರಿ ನಿದ್ದೆ ಮಾಡುವ ಸಮಯದಲ್ಲಿ ಕನಸೊಂದು ಬೀಳುತ್ತೆ. ಆ ಕನಸಲ್ಲಿ ಒಬ್ಬ ದೇವದೂತ ಬಂದು ಹೀಗೆ ಹೇಳ್ತಾರೆ, ಮೇರಿ, ನಿನಗಿರುವ ಪರಿಶುದ್ಧ ಆತ್ಮದಿಂದ ನೀನು ಗರ್ಭವತಿಯಾಗಲಿರುವೆ, ಮಗುವಿಗೆ ಜನ್ಮವನ್ನು ನೀಡಲಿರುವೆ. ಆ ಮಗುವಿಗೆ ಯೇಸು ಎಂದು ಹೆಸರಿಡು. ಹೀಗೆ ಹೇಳ್ತಾ ಆ ದೇವದೂತ ಮಾಯವಾಗ್ತಾರೆ. ಈ ರೀತಿಯ ಕನಸು ಕಂಡ ಮೇಲೆ ಮೇರಿಗೆ ತುಂಬ ಗಾಬರಿಯಾಗುತ್ತೆ. ಯಾಕೆಂದರೆ ತನಗಿನ್ನೂ ಮದುವೆಯೇ ಆಗಿಲ್ಲ. ಮಗುವಿಗೆ ಜನ್ಮ ನೀಡಿದರೆ ಈ ಸಮಾಜ ತನ್ನನ್ನು ಹೇಗೆ ನೋಡಬಹುದು? ಅಸಹ್ಯ ಭಾವನೆ ತೋರುತ್ತಾರೋ ಎಂದು ಭಯಭೀತವಾಗ್ತಾಳೆ. ಆದರೂ ಇದು ದೇವರ ಆಜ್ಞೆ, ಏನೇ ಆದರೂ ನಾನು ಇದನ್ನು ಪಾಲಿಸುತ್ತೇನೆ ಎಂದು ಎಲ್ಲವನ್ನು ಒಪ್ಪಿಕೊಳ್ತಾಳೆ. ಹೀಗೆ ದೇವರ ಆಜ್ಞೆಯಂತೆ ಕನ್ಯೆಯಾಗಿ ಇರುವಾಗಲೇ ಗರ್ಭವತಿಯಾಗ್ತಾಳೆ. ಇದರಿಂದ ಮೇರಿಯನ್ನು ಮದುವೆಯಾಗಲು ಬಯಸಿದ್ದ ಜೋಸೆಫ್ ಅವಳನ್ನು ಅಸಹ್ಯ ಭಾವದಿಂದ ನೋಡಿ ಮದುವೆಯಾಗಲು ನಿರಾಕರಿಸುತ್ತಾನೆ. ಹೀಗೆ ಒಂದು ದಿನ ಮಲಗಿದ್ದ ಜೋಸೆಫ್ ಕನಸಿನಲ್ಲಿ ದೇವದೂತ ಬಂದು, ಮೇರಿಯ ಮೇಲೆ ಸಂಶಯ ಪಡಬೇಡ, ಮೇರಿಯ ಪರಿಶುದ್ಧ ಆತ್ಮ ಆಕೆಯ ಭಕ್ತಿಯಿಂದ ಗರ್ಭವತಿಯಾಗಿದ್ದಾಳೆ. ಆಕೆಯ ಹೊಟ್ಟೆಯಲ್ಲಿ ಒಬ್ಬ ಮಹಾನ್ ದೇವನೇ ಜನಿಸಲಿದ್ದಾನೆ. ಅವನೇ ಮುಂದೆ ಈ ಲೋಕದ ರಕ್ಷಕನಾಗುತ್ತಾನೆ ಎಂದು ಆ ದೇವದೂತ ಜೋಸೆಫ್ಗೆ ಹೇಳ್ತಾರೆ. ನಂತರದಲ್ಲಿ ಜೋಸೆಫ್ ಮೇರಿಗೆ ಸಹಕಾರ ಕೊಡ್ತಾನೆ. ಹೀಗೆ ಯೇಸು ಪ್ರಭು ಕಾರಣಾಂತರಗಳಿಂದ ಜೆರುಸಲೆಂನ ಬೆತ್ಲೆಹೆಮ್ ಎಂಬ ಜಾಗದಲ್ಲಿ ಹಸುಗಳ ಕೊಟ್ಟಿಗೆಯಲ್ಲಿ ಜನಿಸ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ಯೇಸುವಿಗೆ ಉತ್ತಮ ಶಿಕ್ಷಣವೇನೂ ಸಿಗುವುದಿಲ್ಲ. ಆದರೂ ತಮ್ಮ ಅಸಾಧಾರಣ ಗ್ರಹಣ ಶಕ್ತಿಯಿಂದ ಅಪಾರ ಧಾರ್ಮಿಕ ಜ್ಞಾನವನ್ನು ಪಡೀತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಯಹೂದಿಗಳ ಧರ್ಮಗ್ರಂಥಗಳನ್ನು ಕೂಡ ಸರಳ ಭಾಷೆಯಲ್ಲಿ ವಿವರಿಸ್ತಾ ಇದ್ರಂತೆ. ಹೀಗೆ ಬೆಳೆದ ಯೇಸು ಪ್ರಭು ಜನರಿಗೆ ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ನಡೆದುಕೊಳ್ಳಬೇಕು ಎಂಬ ಸುವಾರ್ತೆಗಳನ್ನು ಸಾರುತ್ತಾ ಬರುತ್ತಾರೆ. ಅದು ಎಷ್ಟರ ಮಟ್ಟಿಗೆ ಎಂದರೆ ಇವರ ಬೋಧನೆ ಕೇಳುವ ಸಲುವಾಗಿ ಒಂದೇ ಬಾರಿ 5,000 ಜನರು ಬಂದಿರ್ತಾರೆ. ಅವರೆಲ್ಲ ಊಟವಿಲ್ಲದೆ ಹಸಿವಿನಿಂದ ಒದ್ದಾಡುತ್ತಿರುವಾಗ ಯೇಸು ಪ್ರಭು ಅದನ್ನು ಗಮನಿಸಿ ಅವರ ಬಳಿಯಿದ್ದ 5 ರೊಟ್ಟಿ 2 ಮೀನುಗಳನ್ನು ಪಡೆದು ಪ್ರಾರ್ಥನೆ ಮಾಡಿ ಅದರಿಂದ 5,000 ಜನರಿಗೂ ಸಾಕಾಗುವಷ್ಟು ಆಹಾರವನ್ನು ಸೃಷ್ಟಿ ಮಾಡಿ ಅವರೆಲ್ಲರ ಹಸಿವನ್ನು ನೀಗಿಸುತ್ತಾರೆ. ಯೇಸುವನ್ನು ನೋಡಲು ಬಂದ ಕಣ್ಣಿಲ್ಲದ ವ್ಯಕ್ತಿಗೆ ದೃಷ್ಟಿ ಬರುವ ಹಾಗೆ ಮಾಡ್ತಾರೆ. ಕುಷ್ಠರೋಗಿ ಎಂದು ಎಲ್ಲರೂ ದೂರ ತಳ್ಳಿದ್ದ ವ್ಯಕ್ತಿಯ ಬಳಿ ಹೋಗಿ ಅವನನ್ನು ರೋಗದಿಂದ ಮುಕ್ತಿ ಪಡೆಯುವಂತೆ ಮಾಡ್ತಾರೆ. ಹೀಗೆ ಕುಂಟರನ್ನು, ಕಿವುಡರನ್ನು, ಅಂಗವಿಕಲರನ್ನು ಗುಣಪಡಿಸುತ್ತಾರೆ. ತಮ್ಮ ಶಿಷ್ಯರೊಂದಿಗೆ ಒಂದು ಬಾರಿ ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಯೇಸು ಪ್ರಭು ಮಲಗಿರುತ್ತಾರೆ. ಸಮುದ್ರದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಬಂದು ಅವರ ಶಿಷ್ಯರು ಮುಳುಗುವಂತಹ ಸಂದರ್ಭದಲ್ಲಿ ತಮ್ಮ ದೈವಶಕ್ತಿಯ ಬಲದಿಂದ ಆ ಅಲೆಗಳನ್ನು ನಿಲ್ಲಿಸುತ್ತಾರೆ. ಇನ್ನೊಂದು ಬಾರಿಯಂತೂ ಜನರನ್ನು ಕಾಪಾಡೋ ಸಲುವಾಗಿ ಸಮುದ್ರದ ನೀರಿನ ಮೇಲೆಯೇ ನಡೆದುಕೊಂಡು ಬರ್ತಾರೆ. ಸತ್ತವರಿಗೂ ಮತ್ತೆ ಜೀವ ಕೊಡುವಂತಹ ಅದ್ಭುತ ಶಕ್ತಿ ಜೀಸಸ್ ಅವರಲ್ಲಿ ಇತ್ತಂತೆ. ಒಂದು ಕಡೆ ತಾಯಿ ಮಗ ಇಬ್ಬರೇ ಇರುತ್ತಾರೆ. ಅದರಲ್ಲಿ ಮಗ ಇದ್ದಕ್ಕಿದ್ದ ಹಾಗೆ ಸತ್ತು ಹೋಗ್ತಾನೆ. ಆಗ ಆ ತಾಯಿಯ ಕಣ್ಣೀರು ರೋದನೆ ನೋಡಿ ಆಕೆಯ ಮಗನನ್ನು ಬದುಕಿಸಿ ಈ ವಿಷಯವನ್ನು ಯಾರಿಗೂ ಹೇಳಬೇಡವೆಂದು ಹೇಳಿ ಆ ತಾಯಿಯ ಮುಖದಲ್ಲಿ ಮತ್ತೆ ಮಂದಹಾಸ ತರಿಸ್ತಾರೆ.
ಈ ರೀತಿಯ ಅನೇಕ ಅದ್ಭುತಗಳನ್ನು ಏಸು ಮಾಡ್ತಾ ಹೋಗ್ತಾರೆ. ಹೀಗೆ ಜೀಸಸ್ ಅವರು ಮಾಡಿದ ಉತ್ತಮ ಕೆಲಸಗಳು ಎಲ್ಲ ವರ್ಗದವರಿಗೂ ತಲುಪುತ್ತೆ. ಕಡೆಗೆ ಜನರ ದೃಷ್ಟಿಯಲ್ಲಿ ಜೀಸಸ್ ದೈವತ್ವ ಸ್ಥಾನವನ್ನು ಪಡೀತಾರೆ. ಈಗ ನಿಮಗೊಂದು ಡೌಟ್ ಬಂದಿರ್ಬೋದು, ಇಷ್ಟು ಪವಾಡ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದ ಯೇಸುವನ್ನು ಶಿಲುಬೆಗೆ ಯಾಕೆ ಏರಿಸ್ತಾರೆ? ಯೇಸು ಮಾಡಿದ ತಪ್ಪಾದರೂ ಏನು ಎಂದು. ಆಪತ್ನಲ್ಲಿ ಇದ್ದವರನ್ನ ಕಾಪಾಡೋದು, ಹಸಿದವರಿಗೆ ಅನ್ನ ನೀಡೋದು, ಕುಷ್ಠರೋಗ ಕಾಯಿಲೆಗೆ ಒಳಗಾದವರನ್ನ ಗುಣಪಡಿಸೋದು, ಕಣ್ಣಿಲ್ಲದವರಿಗೆ ದೃಷ್ಟಿ ನೀಡೋದು, ಅಂಗವೈಕಲ್ಯತೆ ಸರಿಪಡಿಸೋದು, ಇವೆಲ್ಲವೂ ಯೇಸು ಮಾಡಿದ ತಪ್ಪುಗಳೇ. ಅರೆ, ಒಳ್ಳೆ ಕೆಲಸಗಳನ್ನು ತಪ್ಪು ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ಕೊಂಡ್ರಾ? ಅಂದಿನ ಸಮಯದಲ್ಲಿ ಕೆಲ ದುಷ್ಟರಿಗೆ ಯೇಸು ಮಾಡಿದ ಒಳ್ಳೆಯ ಕೆಲಸಗಳೇ ತಪ್ಪಾಗಿ ಕಾಣಿಸುತ್ತೆ. ಮತ ನಾಯಕರಂತೂ ಯೇಸು ಮಾಡುತ್ತಿದ್ದ ಸೇವೆಯನ್ನು ನೋಡಿ ಇವನನ್ನು ಹೀಗೆ ಬಿಟ್ಟರೆ ಜನರ ದೃಷ್ಟಿಯಲ್ಲಿ ಇವನು ದೇವರಾಗುತ್ತಾನೆ, ಆದ್ದರಿಂದ ಇವನ ಮೇಲೆ ತಪ್ಪು ನಿಂದನೆಗಳನ್ನು ಹೊರಿಸಬೇಕು, ಜನಗಳ ಬಾಯಲ್ಲಿ ಯೇಸು ಕೆಟ್ಟವನು ಎಂಬ ಭಾವನೆಯನ್ನು ಹುಟ್ಟಿಸಿ ಅವನನ್ನು ಸಾಯಿಸಬೇಕೆಂದು ನಿರ್ಧಾರ ಮಾಡ್ತಾರೆ. ಯೇಸು ಬಳಿಯೇ ಇದ್ದ ಒಬ್ಬ ಶಿಷ್ಯನಿಗೆ ದುಡ್ಡಿನ ಆಸೆಯನ್ನು ತೋರಿಸಿ ಆ ಶಿಷ್ಯನೇ ಯೇಸುವನ್ನು ರಾಜಭಟರಿಗೆ ಹಿಡಿದುಕೊಡುವ ಹಾಗೆ ಮಾಡ್ತಾರೆ. ಆ ಸೈನಿಕರು ಯೇಸುವನ್ನು ಬಂಧಿಸಿ ಅಂದಿನ ಮಹಾರಾಜನಾಗಿದ್ದ ಪಾಂಡಿಯಸ್ ಪಿಲತನ ಬಳಿ ಕರೆದೊಯ್ತಾರೆ. ಅಲ್ಲಿ ಕೆಲ ಮತನಾಯಕರು, ಮಹಾರಾಜ, ಈ ಯೇಸು ಅನ್ನೋ ವ್ಯಕ್ತಿ ತನಗೆ ತಾನೇ ದೇವರು ಎಂದು ಹೇಳುತ್ತಾ ಜನರಿಗೆ ಮೋಸ ಮಾಡ್ತಾ ಇದ್ದಾನೆ, ಸುಳ್ಳುಗಳನ್ನು ಹೇಳಿ ವಂಚಿಸಿ ತಪ್ಪು ದಾರಿಗೆ ಎಳಿತಿದ್ದಾನೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಇವನು ದೈವದೋಷಣೆ ಮಾಡುತ್ತಿದ್ದಾನೆ. ಇಷ್ಟು ದೊಡ್ಡ ತಪ್ಪುಗಳನ್ನು ಮಾಡಿರುವ ಈತನನ್ನು ಶಿಲುಬೆಗೆ ಏರಿಸಿ ಎಂದು ಒತ್ತಾಯ ಮಾಡ್ತಾರೆ. ಮತ ನಾಯಕರೆಲ್ಲ ಗುಂಪಾಗಿ ಸೇರಿ ಯೇಸುವಿನ ಮೇಲೆ ಆರೋಪಗಳನ್ನು ಮಾಡಿದ್ದರಿಂದ ಆ ರಾಜನಿಗೆ ಬೇರೆ ದಾರಿಯೇ ಕಾಣದೆ ಯೇಸುವಿಗೆ ಮರಣ ಶಿಕ್ಷೆಯನ್ನು ನೀಡ್ತಾರೆ. ನಂತರ ಸೈನಿಕರು ಯೇಸುವನ್ನು ಬೀದಿಯಲ್ಲಿ ಎಳೆದುಕೊಂಡು ಬಂದು ಯೇಸುವಿನ ಮೇಲೆ ಶಿಲುಬೆಯನ್ನು ಹೊರಿಸ್ತಾರೆ. ದಾರಿಯಲ್ಲಿ ಹೋಗುವಾಗ ಚಾಟಿಯಲ್ಲಿ ಹೊಡೆದು ತಲೆಯ ಮೇಲೆ ಮುಳ್ಳಿನ ತಂತಿಯನ್ನು ಸುತ್ತಿ ಕಾಲಿನಿಂದ ಒದೆಯುತ್ತಾ ರಕ್ತವೆಲ್ಲ ಹರಿಯುತ್ತಿದ್ರೂ ಇನ್ನಷ್ಟು ಹೊಡೆಯುತ್ತಾ ಕರೆದುಕೊಂಡು ಹೋಗ್ತಾರೆ. ಶಿಲುಬೆಯ ಮೇಲೆ ಯೇಸುವನ್ನು ಬೀಳಿಸಿ ಇವನೇ ಕಾಪಾಡಿಕೊಳ್ಳಲು ಸಾಧ್ಯವಾಗ್ತಿಲ್ಲ, ಇವನೊಬ್ಬ ದೇವರಂತೆ ಅಂತ ಆಡಿಕೊಳ್ತಾರೆ. ಯೇಸುವಿನ ಕೈಯನ್ನು ಶಿಲುಬೆಗೆ ಬಿಗಿಯಾಗಿ ಕಟ್ಟಿ ಚೂಪಾದ ಮೊಳೆಗಳಿಂದ ಬಲವಾದ ಸುತ್ತಿಗೆಯಿಂದ ಯೇಸುವಿನ ಕೈ ಕಾಲುಗಳು ನೋವಾಗುವಂತೆ ಹೊಡೆಯುತ್ತಾರೆ. ಹೀಗೆ ಗೋಲ್ಗಥಾ ಬೆಟ್ಟದ ಮೇಲೆ ಶುಕ್ರವಾರದ ದಿನದಂದು ಜನಗಳ ಮಧ್ಯದಲ್ಲೇ ಯೇಸುವನ್ನು ಶಿಲುಬೆಗೆ ಏರಿಸ್ತಾರೆ. ನೋವನ್ನು ಅನುಭವಿಸುತ್ತಲೇ ತನ್ನ ಪರಲೋಕದ ತಂದೆಯ ಬಳಿ ಈ ಜನರು ಏನು ಮಾಡುತ್ತಿದ್ದಾರೆ ಎಂದು ಇವರಿಗೆ ತಿಳಿಯುತ್ತಿಲ್ಲ, ದಯಮಾಡಿ ಇವರನ್ನು ಕ್ಷಮಿಸಿಬಿಡು, ಇವರಿಗೆ ಒಳ್ಳೆಯದನ್ನ ಮಾಡು ಎಂದು ತಮಗೆ ಸಾವಿನ ಶಿಕ್ಷೆ ನೀಡಿದ ಆ ಸೈನಿಕರ ಪರವಾಗಿಯೇ ಬೇಡಿಕೊಳ್ತಾರೆ ಯೇಸು. ಈ ರೀತಿ ಯೇಸು ಪ್ರಭು ಕೊನೆಯುಸಿರು ಬಿಟ್ಟಾಗ ಆಕಾಶದಲ್ಲಿ ಗುಡುಗು ಸಿಡಿಲು ಶುರುವಾಗಿ ಭೂಮಿಯು ಒಮ್ಮೆಲೆ ಕಂಪಿಸಿ ಬಿಡುತ್ತೆ. ಯೇಸುವಿನ ಜೀವ ಹೋಗಿದೆಯಾ ಎಂದು ಖಾತ್ರಿಪಡಿಸಿಕೊಳ್ಳಲು ಯೇಸುವಿನ ದೇಹಕ್ಕೆ ಚುಚ್ಚಿ ನೋಡ್ತಾರೆ ಆ ಸೈನಿಕರು. ನಂತರ ಒಂದಷ್ಟು ಜನ ಒಂದು ಬೆಟ್ಟದ ಗುಹೆಯಲ್ಲಿ ಯೇಸುವಿನ ಮೃತದೇಹವನ್ನು ಸಮಾಧಿ ಮಾಡ್ತಾರೆ. ನಂತರ 3 ದಿನ ಕಳೆದ ಬಳಿಕ ಅವರೆಲ್ಲ ಅಲ್ಲಿಗೆ ಬಂದು ನೋಡಿದ್ರೆ ಅಲ್ಲಿ ಯೇಸುವಿನ ಮೃತದೇಹ ಕಾಣಿಸಲ್ಲ. ಎಲ್ಲ ಕಡೆ ಹುಡುಕಿದ್ರೂ ಕಡೆಗೆ ಅವರಿಗೆ ಕಾಣೋದು ಯೇಸುವಿನ ಪುನರ್ಜನ್ಮ. ಹೀಗೆ ಕೆಲ ದಿನಗಳವರೆಗೆ ಯೇಸು ಅಲ್ಲಲ್ಲಿ ಪ್ರತ್ಯಕ್ಷವಾಗಿ ಕಡೆಗೆ ಎಲ್ಲರ ಮುಂದೆ ಪರಲೋಕಕ್ಕೆ ಹೊರಟು ಹೋಗ್ತಾರೆ. ದೇವದೂತರು ಯೇಸು ಪ್ರಭು ಅವರು ಪರಲೋಕಕ್ಕೆ ಹೋದ ರೀತಿಯಲ್ಲೇ ಭೂಮಿ ಮೇಲೆ ಮತ್ತೆ ಬರ್ತಾರೆಂದು ಹೇಳ್ತಾರೆ. ಯೇಸು ಪ್ರಭುವು ಮರಣ ಹೊಂದಬೇಕಾದ್ರೆ ಪ್ರತಿಯೊಬ್ಬರೂ ಮಾಡಿದ ತಪ್ಪಿಗಾಗಿ ತನ್ನ ಪರಲೋಕದ ತಂದೆಯ ಬಳಿ ಅವರನ್ನೆಲ್ಲ ಕ್ಷಮಿಸಿಬಿಡು ಎಂದು ಕೇಳಿದ್ದರು. ಈ ರೀತಿ ಯೇಸುವಿನಿಂದಲೇ ಕ್ಷಮೆ ಸಿಗುವುದು ತುಂಬ ಒಳ್ಳೆಯದ್ದು. ಆದ್ದರಿಂದ ಯೇಸುವನ್ನು ಶಿಲುಬೆಗೆ ಏರಿಸಿದ ದಿನವು ಶುಕ್ರವಾರವಾಗಿದ್ದರಿಂದ ಆ ದಿನವನ್ನು ಗುಡ್ ಫ್ರೈಡೆ ಎಂದು ಆಚರಣೆ ಮಾಡ್ತಾರೆ. ಎಷ್ಟೆಲ್ಲ ತೊಂದರೆ ನೋವುಗಳನ್ನು ಅನುಭವಿಸಿ ತೊಂದರೆ ಕೊಟ್ಟವರನ್ನೇ ಕ್ಷಮಿಸುವಂತಹ ದೊಡ್ಡ ಮನಸ್ಸನ್ನು ಹೊಂದಿದ್ದ ದೇವನೇ ಯೇಸು ಪ್ರಭು.
ಇದಿಷ್ಟು ಈ ವಿಡಿಯೋದ ಮಾಹಿತಿ. ಇನ್ನೊಂದು ಇನ್ಫಾರ್ಮೇಟಿವ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.